ಗೊತ್ತಿಲ್ಲದೆ ಸುಮಾರು 40-50 ವರ್ಷಗಳಿಂದ ಏನು ಅಂಗಡಿಗಳಿಟ್ಕೊಂಡು ಬಡ ಜೀವಿಗಳು ಜೀವನ ಏನು ಮಾಡ್ತಾಯಿದ್ರು, ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸರ್ಕಾರ ಆಮೇಲೆ ಈ ಒತ್ತುವರಿ ಕೆಲಸವನ್ನು ಮಾಡಬೇಕಿತ್ತು. ನಾವು ಇವತ್ತು ನೋಡ್ತಾ ಇದ್ದೀವಿ, ಆ ಬಡ ಜೀವಿಗಳಿಗೆ ಅವರು ದಿನ ದುಡಿದು ತಿನ್ನುವಂಥ ಜೀವಿಗಳು, ಅಂಥವ್ರಿಗೆ ಇಂಥ ಒಂದು ದೌರ್ಜನ್ಯ ಅಂತ ಹೇಳ್ಬೋದು. ಆ ಥರದ ಪರಿಸ್ಥಿತಿ ಇವಾಗ ನೋಡ್ತಾ ಇದ್ದೀವಿ. ನಾವು ನಮ್ಮ ಬ್ಯಾಂಗ್ಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋಂಥ ಕೃಷ್ಣ ಬೈರೇಗೌಡ ಹೇಳೋದು ಏನಂದರೆ, ಬಡವರ ಕಾಳಜಿ ಇದ್ದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ಆ ಕಾಳಜಿ ಇವತ್ತು ನಮಗೆ ಕಾಣಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮ ರಿಕ್ವೆಸ್ಟು, ಮಾನ್ಯ ಸಚಿವರು ಇದಕ್ಕೆ ಸ್ವಲ್ಪ ಗಮನ ಹರಿಸಿ, ಏನು ಈಗಾಗಲೇ ಮಾತಾಡಿದರು ಹೋರಾಟಗಾರರು, ಯಾವ ಥರ ಒತ್ತುವರಿ ಇದೆ ಅದಕ್ಕಾಗಿ ನೋಡಿ ಯಾವ ಥರ ಅದನ್ನು ಜನರಿಗೂ ಸಹ ಅನುಕೂಲ ಆಗ್ತಕ್ಕಂತೆ, ಈ ಬಡವರಿಗೂ ಸಹ ಅನುಕೂಲ ಆಗ್ತಕ್ಕಂತೆ. ಗೊತ್ತಿಲ್ಲದೆ ಸುಮಾರು 40-50 ವರ್ಷಗಳಿಂದ ಏನು ಅಂಗಡಿಗಳಿಟ್ಕೊಂಡು ಬಡ ಜೀವಿಗಳು ಜೀವನ ಏನು ಮಾಡ್ತಾಯಿದ್ರು, ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸರ್ಕಾರ ಆಮೇಲೆ ಈ ಒತ್ತುವರಿ ಕೆಲಸವನ್ನು ಮಾಡಬೇಕಿತ್ತು. ನಾವು ಇವತ್ತು ನೋಡ್ತಾ ಇದ್ದೀವಿ, ಆ ಬಡ ಜೀವಿಗಳಿಗೆ ಅವರು ದಿನ ದುಡಿದು ತಿನ್ನುವಂಥ ಜೀವಿಗಳು, ಅಂಥವ್ರಿಗೆ ಇಂಥ ಒಂದು ದೌರ್ಜನ್ಯ ಅಂತ ಹೇಳ್ಬೋದು. ಆ ಥರದ ಪರಿಸ್ಥಿತಿ ಇವಾಗ ನೋಡ್ತಾ ಇದ್ದೀವಿ. ನಾವು ನಮ್ಮ ಬ್ಯಾಂಗ್ಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋಂಥ ಕೃಷ್ಣ ಬೈರೇಗೌಡ ಹೇಳೋದು ಏನಂದರೆ, ಬಡವರ ಕಾಳಜಿ ಇದ್ದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ಆ ಕಾಳಜಿ ಇವತ್ತು ನಮಗೆ ಕಾಣಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮ ರಿಕ್ವೆಸ್ಟು, ಮಾನ್ಯ ಸಚಿವರು ಇದಕ್ಕೆ ಸ್ವಲ್ಪ ಗಮನ ಹರಿಸಿ, ಏನು ಈಗಾಗಲೇ ಮಾತಾಡಿದರು ಹೋರಾಟಗಾರರು, ಯಾವ ಥರ ಒತ್ತುವರಿ ಇದೆ ಅದಕ್ಕಾಗಿ ನೋಡಿ ಯಾವ ಥರ ಅದನ್ನು ಜನರಿಗೂ ಸಹ ಅನುಕೂಲ ಆಗ್ತಕ್ಕಂತೆ, ಈ ಬಡವರಿಗೂ ಸಹ ಅನುಕೂಲ ಆಗ್ತಕ್ಕಂತೆ ಮಾಡಬೇಕಂತೇಳಿ ನಮ್ಮ ಮನವಿ.